ಜೈ ಭೀಮ್ ಬಂಧುಗಳೇ, ನನ್ನ ಹೆಸರು ಶ್ರೀನಾಥ್ ನಾಸ್ತಿಕ್ ಅಂತ, ಪ್ರಬುದ್ಧ ಪ್ರಜಾವೇದಿಕೆ ಕರ್ನಾಟಕ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷರು. ಬಂಧುಗಳೇ, ಏನು ಕೆಜಿಎಫ್ ತಾಲೂಕು ಬೇತ್ಮಂಗ್ಲ ಗ್ರಾಮದಲ್ಲಿರುವಂಥ ಮೀನು ಪಶುಪಾಲನಾ ಕೇಂದ್ರ ಮತ್ತು ಏನು ಸಹಾಯಕ ನಿರ್ದೇಶಕರ ಕಚೇರಿ ಆವರಣದಲ್ಲಿರುವಂಥ ಮರಗಳನ್ನು ಅರಣ್ಯ ಇಲಾಖೆ ಯಾವುದೇ ಅನುಮತಿ ಇಲ್ಲದೆ ಮರಗಳನ್ನು ಕಟಾವು ಮಾಡಿರುವಂಥ ಸಹಾಯಕ ನಿರ್ದೇಶಕರು ಏನಿದ್ದಾರೆ, ಇವರನ್ನು ನಾವು ಪ್ರಶ್ನೆ ಮಾಡಿದ್ರೆ ಅವರು ಬೇಜವಾಬ್ದಾರಿ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಕಟಾವು ನಾವು ಬೆಳಿಗ್ಗೆ 11 ಗಂಟೆಯಲ್ಲಿ ಅವರನ್ನು ಪ್ರಶ್ನೆ ಮಾಡಿದ್ವಿ. ಸುಮಾರು ಸರಿ ಫೋನ್ ಮಾಡಿದ್ದೀವಿ 11 ಗಂಟೆಯಿಂದ, ಇದುವರೆಗೂ ಕೂಡ ಅವ್ರು ಫೋನ್ ತೆಗಲಿಲ್ಲ. ಎಲ್ಲ ಕಟಾವೆಲ್ಲ ಆದಮೇಲೆ ಮತ್ತೆ ಅವರಿಗೆ ಸಂದೇಶ ಬೇರೆಯವರು ಅವ್ರ ಸೂಪರ್ವೈಸರ್ ಅವರಿಗೆ ಮಾಹಿತಿ ಕೊಟ್ಟ ಮೇಲೆ ಈಗ ಅವ್ರ ಸೂಪರ್ವೈಸರ್ನ ಈಗ 3 ಗಂಟೆಗೆ ಪರ್ಮಿಷನ್ ತಗೊಬರೋದಕ್ಕೆ ಕಳಿಸಿದ್ದಾರೆ. ಸೊ ಈ ರೀತಿ ಇವರು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಒಂದು ಸರ್ಕಾರದ ಆಸ್ತಿಯನ್ನು ದುರುಪಯೋಗಪಡಿಸಿಕೊಂಡು ಭ್ರಷ್ಟಾಚಾರವನ್ನು ಎಗ್ಗಿಲ್ಲದಂತೆ ನಡೆಸ್ತಾ ಇದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇವ್ರ ಮೇಲೆ ಕೂಡಲೇ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಅರಣ್ಯ ಅಧಿಕಾರಿಗಳು ಇವ್ರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಂಡು ಇವರನ್ನು ಕೆಲಸದಿಂದ ಅಮಾನತುಗೊಳಿಸಬೇಕಂತ ನಮ್ಮ ಪ್ರಬುದ್ಧ ಪ್ರಜಾವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ನಾವು ಮನವಿ ಮಾಡ್ತಾ ಇದ್ದೀವಿ. ಇಲ್ಲಾಂತಂದರೆ ಕಚೇರಿ ಮುಂದೆ ಉಗ್ರವಾದಂಥ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳೋದಕ್ಕೆ ನಾವು ಮುಂದಾಗ್ತೀವಿ ಅಂತ ಈ ಮುಖಾಂತರ ಮಾಧ್ಯಮದ ಮುಖಾಂತರ ತಿಳಿಸ್ಕೊಡಿಸ್ತಾ ಇದ್ದೀವಿ. ಈಗಾಗಲೇ ಅವರು ಏನು ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಸೂಪರ್ವೈಸರ್ ಅಂತ ಒಬ್ಬರು ಈಗ 3 ಗಂಟೆಗೆ ಒಂದು ಅನುಮತಿಯನ್ನು ಪಡ್ಕೊಳ್ಳೋದಕ್ಕೆ ಹೋಗಿದ್ದಾರೆ ಅನ್ನೋದು ನಮಗೆ ಬಂದಿರೋಂಥ ಒಂದು ಮಾಹಿತಿ. ಇದುವರೆಗೂ ಕೂಡ ಯಾವುದೇ ಅನುಮತಿಯನ್ನು ಪಡ್ಕೊಳ್ಳದೆ ಮರಗಳನ್ನ ಕಟಾವು ಮಾಡಿರ್ತಾರೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಈ ಒಂದು ಮಾಹಿತಿಯನ್ನು ಈಗಾಗಲೇ ನಾವು ಮೀನುಗಾರಿಕೆ ಇಲಾಖೆಯ ಒಂದು ಉಪನಿರ್ದೇಶಕರು ಕೂಡ ಕೊಟ್ಟಿದ್ದೀವಿ. ಆದರೆ ಅವರು ಮಾತಾಡೋಂಥ ಮಾತಲ್ಲಿ ನಮಗೆ ಅವರು ಕಾನೂನು ಕ್ರಮ ಕೈಗೊಳ್ತಾರೆ ಅನ್ನೋ ಒಂದು ಭರವಸೆ ಆಗಲಿ ನಂಬಿಕೆ ಆಗಲಿ ನಮಗಿಲ್ಲ. ಅದರಿಂದ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇವ್ರ ಮೇಲೆ ಕ್ರಮ ಕೈಗೊಂಡು ಅವರನ್ನು ಅಮಾನತುಗೊಳಿಸಬೇಕಂತ ಮನವಿ ಮಾಡ್ತಾ ಇದ್ದೇವೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ.